ನಾವು ಕಳೆದ ಒಂದು ವಾರದಿಂದ ರಾಜೇಶ ನದಾಫ್ ಅವರು ಕೂಡ್ಕೊಂಡು ಈ ಹೋರಾಟದ ರೂಪುರೇಷನ್ ಹಾಕ್ಕೊಂಡು, ಯಾಕಂತಂದ್ರೆ ಸುಮಾರು 1000 ಮಕ್ಕಳು 17ಕ್ಕಿಂತ ಹೆಚ್ಚು ಎಕರೆ ಭೂಮಿ ಇಲ್ಲಿ ಕೃಷಿ ಭೂಮಿಯನ್ನು, ಫಲವತ್ತಾದ ಭೂಮಿಯನ್ನು ಒಬ್ಬ ದಾನಿಗಳು ಸಾಲಿ ಕೊಟ್ಟಾರೆ. ಅದನ್ನು ಮೊದಲೇದಾಗಿ ಆ ದಾನಿಗಳಿಗೆ ನಾವೆಲ್ಲ ರೈತ ಬಾಂಧವರು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೇವೆ. ಇಲ್ಲಿ ಈಗಾಗಲೇ ಇಲ್ಲಿ ಕೂಡ ಒತ್ತುವರಿ ಮಾಡಕತ್ತಾರೆ. ಅದ್ರ ಬಗ್ಗೆ ಗಮನ ಹರಿಸಿ ಇದನ್ನು PDO ಅವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ನಿಮ್ಮ ಕಂಪೌಂಡ್ಗಳನ್ನು ಕಟ್ಕೋಬೇಕು. ಯಾಕಂತಂದ್ರೆ ಇಲ್ಲಿ ರಾತ್ರಿ ಆದ್ರೆ ಅಕ್ರಮ ಚಟುವಟಿಕೆಗಳನ್ನು ನಡೀಲಕ್ಕಂತ ಅಂತೇಳಿ ಕೆಲವೊಂದು ಭವಿಷ್ಯ ಐತಿ. ಇನ್ನು ಇಲ್ಲಿರುವಂಥ 3 ಶಾಲೆಗಳಲ್ಲಿ ಶೌಚಾಲಯದ ಕೊರತೆ ಅದು. ಮೇಡಮ್ ಅವ್ರು 1000 ಮಕ್ಕಳು ಹೆಣ್ಮಕ್ಳು ಎಲ್ಲಿ ಬಯಲು ಶೌಚಾಲಯಕ್ಕೆ ಹೋಗ್ಬೇಕು ವಿಚಾರ ಮಾಡ್ಬೇಕು. ಒಳಗಂಕೂರು ಇಲ್ಲ. ಕೆಲವೊಂದು ಕಡೆ ಇದ್ರೂ ಕೂಡ 2 ರೂಮ್ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ನೀರಿನ ವ್ಯವಸ್ಥೆ ನೀವು ಹೇಳಿದ್ರಿ, ರಾತ್ರಿ ಬೆಳತಾನೆ ನಿನ್ನೆ ರಾತ್ರಿ 1 ತನಕ JCB ಕೆಲಸ ಮಾಡ್ಯಾರಂತ ಕೇಳಿದೆ. ನಮ್ಮದು ಸಂತಿ ಅಷ್ಟಿದ್ರೂ ಕೂಡ ನಮ್ಮ ಮಕ್ಕಳ ಭವಿಷ್ಯ ಸಲಂದ ಇವತ್ತಿನ ದಿನ ಹೋರಾಟ ಹಾಕೊಂಡು ಇಲ್ಲಿಗೆ ಬಂದೀವಿ ನಾವು. ಇಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳದಾವ. ದಯವಿಟ್ಟು ಎಲ್ಲ ಇಲಾಖೆಯವರು ಇದ್ದೀರಿ ಇವತ್ತು. ಈ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗ ಶೌಚಾಲಯ ಆಗಬೇಕು. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ವ್ಯವಸ್ಥೆ ಆಗಬೇಕು.